ನಮಸ್ಕಾರ, ಸುಸ್ವಾಗತ. ಜೆಮ್ಸ್ಟೋನ್ಸು ನವರತ್ನಗಳು ಹೆಂಗೆ ಕೆಲಸ ಮಾಡುತ್ತೆ, ನವರತ್ನಗಳು ಕೆಲಸ ಮಾಡುತ್ತಾ ಅಂತ ತುಂಬ ಜನ ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ. ಆ ನವರತ್ನ ಹೆಂಗೆ ಕೆಲಸ ಮಾಡುತ್ತಂದ್ರೆ, ಒಂದೊಂದು ಗ್ರಹಕ್ಕಂತ ಒಂದು ಶಕ್ತಿ ಇದೆ, ಒಂದು ವೈಬ್ರೇಷನ್ ಇದೆ, ಒಂದು ಫ್ರೀಕ್ವೆನ್ಸಿ ಅಂತೀವಿ ಅದು ಇರುತ್ತೆ. ಅಲ್ಲಿಂದ ಶಕ್ತಿಗಳು ಟ್ರಾನ್ಸ್ಮಿಟ್ ಆಗಿ ಎನರ್ಜೀಸ್ ಬರ್ತಾ ಇರುತ್ತೆ. ಈಗ ಶನಿ ದೇವರಿಗೋಸ್ಕರ ನಾವು ನೀಲಂ ಹಾಕ್ಕೊಳ್ತೀವಿ. ಶನಿ ಸ್ವಲ್ಪ ಕೆಟ್ಟೋಗಿದ್ದಾರೆ, ಇಲ್ಲ ಶನಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳುವಾಗ ನೀಲಂ ಕೊಡ್ತೀವಿ. ಎರಡು ವಿಷಯಕ್ಕೂ ಆಗ್ಬೋದು ನೀಲಂ. ಆವಾಗ ಈ ನೀಲಂ ಕಲ್ಲು ಏನು ಮಾಡುತ್ತಂದ್ರೆ, ಶನಿ ಭಗವಾನ್ ಗ್ರಹದಿಂದ ಬರುವ ಎನರ್ಜಿನ ಅಬ್ಸರ್ವ್ ಮಾಡಿ ನಿಮಗೆ ಕೊಡುತ್ತೆ. ಆವಾಗ ನೆಗೆಟಿವ್ ಇರೋರಿಗೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋರಿಗೆ ಕಂಟ್ರೋಲ್ ಆಗುತ್ತೆ, ಇಲ್ಲ ಇನ್ನೂ ಪಾಸಿಟಿವ್ ಬೇಕಂದ್ರೆ ಎನ್ಹಾನ್ಸು ಮಾಡಿಕೊಡುತ್ತೆ. ಗ್ರಹಗಳು ಹಿಂಗೆ ಕೆಲಸ ಮಾಡೋದು. ನವರತ್ನಗಳು ಈ ಥರನೇ ಗ್ರಹಗಳ ಜೊತೆ ಕೆಲಸ ಮಾಡೋದು. ಮತ್ತು ನಮ್ಮ ಬಾಡಿಯಲ್ಲಿರುವ ಮೈ ಮೇಲಿರೋ ಚಕ್ರಗಳು, ನಮ್ಮ ಬಾಡಿಯಲ್ಲಿರೋ ಚಕ್ರಗಳಲ್ಲಿನೂ ಕೆಲವು ಚಕ್ರಗಳೆಲ್ಲ ಸ್ಟಕ್ ಆಗಿರುತ್ತೆ, ಓಪನ್ ಆಗಲ್ಲ. ಆ ಎನರ್ಜಿ ಫ್ಲೋಸ್ ಆಗಬೇಕು. ಓಕೆ, ಎಲ್ಲನೂ ಓಪನ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಗ್ರಹದಿಂದ ಒಂದು ಪ್ರಾಬ್ಲಮ್ ಇದ್ದರೆ, ಆ ಗ್ರಹದ ಶಕ್ತಿ ನಮಗೆ ಬರುವಾಗ ಜೆಮ್ಸ್ಟೋನ್ ಬಂದು ಒಂದು ವೈರ್ಲೆಸ್ ಡಿವೈಸ್ ಥರ ಶಕ್ತಿನ ಅಬ್ಸರ್ವ್ ಮಾಡಿ ನಿಮ್ಮ ಬಾಡಿಗೆ ಕೊಡೋದು. ಅದು ಮಾತ್ರ ನಿಮ್ಮ ಪಾಪ ಪುಣ್ಯಗಳೂ ಸ್ಟೋರ್ ಆಗುತ್ತೆ ಜೆಮ್ಸ್ಟೋನಲ್ಲಿ ಅಂತ ಇದೀಗ. ಆವಾಗ ಏನಾಗುತ್ತೆ, ಈ ಚಕ್ರ ಕರೆಕ್ಷನ್ಸು ಆಗುತ್ತೆ, ನಿಮ್ಮ ಗ್ರಹದಲ್ಲಿ ಇರೋ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ದೆನ್ ರೈಟ್ ಟೈಮಲ್ಲಿ ರೈಟ್ ಜೆಮ್ಸ್ಟೋನ್ಸ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ರೀಸನ್ ಇದೆ, ಕರೆಕ್ಟ್ ಸಮಯದಲ್ಲಿ ಒಂದು ಒಳ್ಳೆ ಜೆಮ್ಸ್ಟೋನು ಕರೆಕ್ಟಾಗಿ ನಿಮ್ಗೆ ಸೂಟ್ ಆಗೋ ಜೆಮ್ಸ್ಟೋನ್ ನೋಡಬೇಕಂದ್ರೆ ನಾವು ಕುಂಡಲಿ ನೋಡಿಬಿಟ್ಟು ಅಡ್ವೈಸ್ ಮಾಡ್ತೀವಿ. ಅದನ್ನ ಪ್ರಕಾರ ರುದ್ರಾಟ್ರಿ ಬಂದರೆ ವಿಲ್ ಡಿಸ್ಕಸ್ and will help you in choosing the right gemstone as per the Vedic methodologies. ನಮ್ಮದು ಬಂದು ಇರೋ ಮೆಥಡಾಲಜಿ ಬಂದು ಸಂಸ್ಕೃತ ಬರಕ್ಕೆ ಮುಂದೆ ಇದ್ದಿದ್ದ ಪಂಚಾಂಗಗಳು ನಮ್ಮದು ತುಂಬ ಏನ್ಷಂಟ್ ಪಂಚಾಂಗಸ್, ವೆರಿ ಎಫೆಕ್ಟಿವ್ ಮೆಥಡ್ಸ್. ಅದಕ್ಕೆ ನೀವು ನಮ್ಮ ಗೂಗಲಲ್ಲಿ ರಿವ್ಯೂಸ್ ನೋಡ್ಬೋದು. ಪೀಪಲ್ ಗಿವ್ ವೆರಿ ಪಾಸಿಟಿವ್ ರಿವ್ಯೂ ಕೊಡ್ತಿದ್ದಾರೆ, ಬಿಕಾಸ್ ಅದು ಕರೆಕ್ಟಾಗಿ ಅಪ್ರೋಚ್ ಮಾಡಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತಂತ. ಸೊ ರುದ್ರಾಟ್ರಿನ ಕಾಂಟ್ಯಾಕ್ಟ್ ಮಾಡಿ ಜೆಮ್ಸ್ಟೋನ್ಸ್ ಹೆಂಗೆ ವರ್ಕ್ ಆಗೋದನ್ನ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕೊಡ್ತೀವಿ. ದೆನ್ ಫುಲ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಧನ್ಯವಾದ.